ನಮ್ಮ ನೆಕ್ಸ್ಟ್ ಟಾಪಿಕ್ ಬಂದು ಎಲೆಕ್ಟ್ರಿಕ್ ಫೀಲ್ಡ್. ಈ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಮೇನ್ ಇಂಟೆನ್ಸಿಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ನ ನೋಡ್ತೀವಿ. ದ ಸ್ಪೇಸ್ ಅರೌಂಡ್ ಎಲೆಕ್ಟ್ರಿಕ್ ಚಾರ್ಜ್ ಅಪ್ ಟು ವಿಚ್ ಇಟ್ಸ್ ಇನ್ಫ್ಲುಯೆನ್ಸ್ ಇಸ್ ಫೆಲ್ಟ್ ಈಸ್ ನೋನ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್. ದ ಇಂಟೆನ್ಸಿಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ಸೋ ಆಫ್ಟೆನ್ ಕಾಲ್ಡ್ ಅ ಫೀಲ್ಡ್ ಸ್ಟ್ರೆಂತ್. ಫೀಲ್ಡ್ ಸ್ಟ್ರೆಂತ್ ಅಂತ ಕರಿತೀವಿ. ಸೊ ಫೀಲ್ಡ್ ಸ್ಟ್ರೆಂತ್ ಈಸ್ ವೆರಿ ಇಂಪಾರ್ಟೆಂಟ್ ಈ ವರ್ಡು. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದರೆ E equals F by Q naught. So Q naught is a electric charge and F is force experienced by the charge. ಸೊ ಯಾವುದು ನಾವು ಚಾರ್ಜ್ ತೊಗೊತೀವೋ ಆ ಚಾರ್ಜ್ದು ಒಂದು ಸ್ಟ್ರೆಂತ್ ಮೇಲೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ನ ನೋಟ್ ಮಾಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ಅ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ. ಸೊ ಈ ಎಲೆಕ್ಟ್ರಿಕ್ ಫೀಲ್ಡ್ಗೆ SI ಯೂನಿಟ್ ಬಂದು ನ್ಯೂಟನ್ ಕೂಲಮ್ ಇನ್ವರ್ಸ್, ಆರ್ ಇದನ್ನು ವೋಲ್ಟ್ ಪರ್ ಮೀಟರ್ ಅಂತ ಕೂಡ ಎಕ್ಸ್ಪ್ರೆಸ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಈ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನಮಗೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟ್ ಬಂದು ಎಲೆಕ್ಟ್ರಿಕ್ ಫೀಲ್ಡ್ intensity due to an isolated point charge. So ಇಲ್ಲಿ we have a point charge Q and this is the point P where the test charge is placed. ಇದರ ಸೆಂಟರ್ ಇರ್ತಕ್ಕಂಥ ಡಿಸ್ಟೆನ್ಸ್ ಬಂದು R. ಸೊ ಇದ್ರದ್ದು ಎಲೆಕ್ಟ್ರಿಕ್ ಫೀಲ್ಡ್ನ ಫೈಂಡ್ ಔಟ್ ಮಾಡೋದಾದರೆ ಬೇಸಿಕಲಿ ನಾವು ಬೋರ್ಡ್ ಲೆವೆಲಲ್ಲಿ ಇದನ್ನು ಮಾಡಿರ್ತೀವಿ. ಸೊ ಯಾವ ಥರ ಅಂತಂದರೆ, ಸೊ ವಿ ಹ್ಯಾವ್ ಅ ಫೋರ್ಸ್, ಯು ನೋ ದ ಫೋರ್ಸ್ ಈಸ್ 1/4πε0 into Q naught by R square, because based on a Coulomb's law we are writing 1/4πε0 Q into Q naught by R square here. So this is the one charge and this is the another charge. ಇವೆರಡರ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ನ R ಅಂತ ತಗೊತೀವಿ. ಈ ಎರಡು ಚಾರ್ಜ್ಗೂ ಒಂದು ಕೂಲಮ್ಸ್ ಲಾ ಬರೆಯೋದಾದರೆ, ಸೊ ದಿಸ್ ಇಸ್ ದ ಕೂಲಮ್ಸ್ ಲಾ ಆ್ಯಂಡ್ ವಿ ನೋ ದ ಎಲೆಕ್ಟ್ರಿಕ್ ಫೀಲ್ಡ್ is force by charge. ಸೊ ಇದನ್ನು ಇಲ್ಲಿ ಫೋರ್ಸ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡೋದಾದರೆ 1/4πε0 into Q naught by R square into ಡಿವೈಡ್ ಬೈ Q naught ಬರುತ್ತೆ. ಸೊ Q naught ಕ್ಯಾನ್ಸಲ್ ಆಗಿ ನಮ್ಗೆ ಉಳಿಯತಕ್ಕಂಥದ್ದು 1/4πε0 Q divided by R square. So this is the electric field. This is the electric field intensity due to an isolated point charge. ಸೊ ಇಲ್ಲಿ ಮೇಯ್ನಾಗಿ ನಮ್ಮದು Q ಅನ್ನೋದು ಪಾಸಿಟಿವಲ್ಲಿರುತ್ತೆ. ಸೊ ಅಲಾಂಗ್ ದ ಡೈರೆಕ್ಷನ್ ಆ್ಯಂಡ್ ಅಲಾಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ದ ಸೈನ್ ಹ್ಯಾಸ್ ಟು ಬಿ ಚೇಂಜ್. ಸೊ ಇಲ್ಲಿ ಎಫ್ಎಲ್ಆರ್ ಅಂದರೆ ಪರ್ಮಿಟಿವಿಟಿ ಇನ್ ಮೀಡಿಯಮ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ನ ಮೀಡಿಯಮಲ್ಲಿ ಬರೆಯೋದಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಮೀಡಿಯಮ್ ಈಕ್ವಲ್ಸ್ 1/4πε0 into Q divided by R square. ಆ್ಯಂಡ್ ಸೊ ಇನ್ನೊಂದು ಥರ ಬರೆಯೋದು ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಫ್ರೀ ಸ್ಪೇಸ್ with respect to the constant K. So this is about electric field intensity due to an isolated point